ಎಲ್ಲರಿಗೂ ಸ್ವಾಗತ. ನನಗೆ ನಾನು ಎಲ್ಲ ಹೋಗ್ತೀನಿ ಅಂತ ನಿಮಗೆ ಸನ್ಸೆಟ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಬರಬೇಕಾದ್ರೆ ಕಿತ್ತೋಯ್ತು ಗುರು ಬೇಜಾರದು ಕಿತ್ತಾಕೋದು. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಮಾತಾಡ್ತಾರೆ ಹೇಳ್ತೀನಲ್ಲ. ರೋಡ್ಸ್ ಮಾತ್ರ ಸಾಕಾಗೈತೆ, ಓಡಿಸೋದಕ್ಕಂತೂ ಚೆನ್ನಾಗೈತೆ. ಫ್ರೆಂಡ್ಸ್ ಜೊತೆ ಹಾಕ್ಕೊಂಬರ್ಬೇಕು ಯಾವಾಗ ಅಲ್ಲಿ ತುಂಬ ಜನ ರೈಡರ್ಸ್ ಹೋಗ್ತಾರೆ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಐ ಥಿಂಕ್ ಅವರೆಲ್ಲ ಬೇರೆ ಕಡೆ ಹೋಗ್ತಾ ಇರ್ಬೇಕು, ನಂದಿ ಬೆಟ್ಟಕ್ಕೆ ಹೋಗಿದ್ದಾರೆ. ಹಂಗೆ ಹೈವೇ ಮೇಲೆ ಬರ್ತಾ ಇರ್ಬೇಕಾದ್ರೆ ಇದೊಂದು ಊರು ನೋಡ್ತಾ ಇರ್ಬೇಕು. ಬೆಟ್ಟ ಊರು ಬೆಳಗಿನ ಜಾವ ಸಗದಾಗೈತೆ. ಅದಕ್ಕೆ ಒಂದ್ಸಲ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸೋಣ ಅಂತ ನಿಲ್ಲಿಸಿದೆ. ಇವಾಗ ನಾವು ಹೋಗ್ತಿರೋದು ಪೆನ್ಕೊಂಡಾಗೆ. ಐ ಥಿಂಕ್ ತುಂಬ ಜನ ರೈಡರ್ಸ್ ನೋಡಿದೆ, ಅವರೆಲ್ಲ ನಂದಿ ಹಿಲ್ಸ್ಗೆ ಹೋಗ್ತಾರೆ. ಅಲ್ಲೇ ಕಟ್ಟ ಹೊಡ್ಕೊಂಬಿಟ್ಟು ನಾನು ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗಿ ಇದು ಪೆನ್ಕೊಂಡಾಗ ಹೋಗ್ಬೇಕು. ಸೊ ಆಂಧ್ರ ಬಾರ್ಡರ್ ಒಳಗಡೆ ಹೋಗಬೇಕು. ಫಸ್ಟ್ ಟೈಮ್ ನನ್ನ ಗಾಡಿ ಇನ್ನೊಂದು ಸ್ಟೇಟ್ ದಾಟ್ತಾ ಇರೋದು. ಮನೇಲಿ ಯಾರಿಗೂ ಹೇಳಿಲ್ಲ. ಮಧ್ಯಾಹ್ನ ಹೋಗಿ ಮಕ್ಕಳಿಗೋಸ್ಕೊಳಕ್ಕೆ ರೆಡಿ ಆಗುತ್ತೆ. ಈ ಬೆಟ್ಟದ ಮೇಲೆ ಹೋಗ್ಬೋದಾ ನೆಕ್ಸ್ಟ್ ಟೈಮ್ ನೋಡೋಣ.
ಲೆಟ್ಸ್ ಗೋ ಪೆನಕೊಂಡ. ಶಾರ್ಟ್ ಬ್ರೇಕ್ ತೊಗೊಂಡೆ ಇವಾಗ ತಾನೆ, ಫುಲ್ಲು ಅರ್ಜೆಂಟಾಗಿತ್ತು. ನೀರು ಕುಡಿಯೋಣ ಅಂದ್ಕೊಂಡೆ, ಬೇಡ ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕುಡಿಯೋಣ ಡಿಸೈಡ್ ಆಗಿದ್ದೀನಿ. ಚೈನ್ ಇಶ್ಯೂ ಆಗಿಬಿಟ್ಟು ಚೈನ್ ಇರೋ ಮ್ಯಾಟ್ರೇ ಮರ್ತೋಗ್ಬಿಟ್ಟು ನಾನು ಗಾಡಿ ಇಸ್ಕೊಂಡಾಗಿಂದ ಮಿನಿಮಮ್ ಅಂದರೂ ಒಂದು 5 ತಿಂಗಳಾಗಿರ್ಬೋದು, 4 ತಿಂಗಳಾಗಿದೆ ಗಾಡಿ ಇಸ್ಕೊಂಡು. ಚೈನ್ ಇದೆ ಅನ್ನೋದೇ ಮರ್ತೋಗಿದೆ. ಪ್ರತಿ ಒಂದು 500 ಕಿಲೋಮೀಟ್ರಿಗೂ ಹಾಗೆ ಒಂದು 600 ಕಿಲೋಮೀಟರ್ಸ್ಗೆ ನಾವು ಕ್ಲೀನ್ ಮಾಡಬೇಕು ಚೈನ್ನ. ಫುಲ್ಲು ರಸ್ಟ್ ಆಗ್ಬಿಟ್ಟೈತೆ ಚೈನ್ ಮಾತ್ರ. ಏನೋ ಒಂದು ಮಾಡ್ಬೇಕು ಅದಕ್ಕೆ. ನೋಡೋಣ, ಈ ಟ್ರಿಪ್ಪಿಗೆ ವಾಪಸ್ ಬಂದ್ಬಿಟ್ಟು ಫಸ್ಟ್ ಅದು ರೆಡಿ ಮಾಡಿಸ್ತೀನಿ ನನ್ನ ಚೈನ್. ತುಂಬ ಜನ ರೈಡರ್ಸ್ ಹೋಗ್ತಾಯಿದ್ದಾರೆ, ನೋಡೋಣ ಅವರು ಅಲ್ಲಿಗೆ ಹೋಗ್ತಾರಾ ಹೇಗೆ ಅಂತ. ಸೊ ಇಲ್ಲೇ ಈಶಾ ಫೌಂಡೇಶನ್ ತುಂಬ ಹತ್ರ, ಮಿನಿಮಮ್ ಅಂದರೆ ಒಂದು 3 ಕಿಲೋಮೀಟ್ರ್ ಇದೆ. ಬೆಟ್ಟಗಳು ಕಾಣಿಸ್ತೈತಲ್ಲ, ಅಲ್ಲೇ ಮಳೆ ಬರೋಂಗಿರುತ್ತೆ. ಈ ಮಳೆ ಬರ್ತೀನಿ ಫೋನ್ ಒಳಗಿಲ್ಲ, ಆಮೇಲೆ ಬ್ಲಾಗ್. ಇವಾಗ ತಾನೇ ಸುಮ್ಮನೆ ರೈಡ್ ಮಾಡ್ತಿರ್ಬೇಕಾದ್ರೆ ಈ ಲೊಕೇಶನ್ ಕಾಣಿಸ್ತು, ಫುಲ್ಲು ಫಾಗಿ ಸಕ್ಕತ್ತಾಗಿತ್ತು. ನಾನು ಗಾಡಿ ನಿಲ್ಲಿಸ್ಬಿಟ್ಟು ವೀಡಿಯೋ ಇಡ್ತಾಯಿದ್ದೀನಿ. ವ್ಯೂ ನೋಡಿ ಸಕ್ಕತ್ತಾಗಿದೆ ಇಲ್ಲಲ್ಲ. ಇನ್ನು ಕರ್ನಾಟಕ ಬಾರ್ಡ್ರಲ್ಲೇ ಇದ್ದೀವಿ, ಇನ್ನೇನು ನೋಡಬೇಕು ಕರ್ನಾಟಕ ಬಾರ್ಡ್ರ್ ಬಿಟ್ಟು. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ, ಫೋನ್ ಆಫ್ ಮಾಡಿಬಿಟ್ಟು ಲೆಟ್ಸ್. ಎಷ್ಟು ಜನ ನಿಂತ್ಕೊಂಡಿದ್ರು ನೀವೇ ನೋಡ್ಬೋದು. ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಮಳೆ ಬಂತು. ಮಳೆ ಬಂತು, 10 ಜನ ನಿಂತ್ಕೊಂಡಿದ್ರು ಅಷ್ಟೇ ನಮ್ಮ ಜೊತೆ. ಅಷ್ಟು ಬೈಕ್ಸು, ಅಷ್ಟು ಜನ. ನನ್ನ ಹತ್ರ ಮೊಬೈಲಲ್ಲಿ ಅಷ್ಟು ಚಾರ್ಜಿಂಗೂ ಇಲ್ಲ, ಅದು ಚಾರ್ಜರ್ ಕೂಡ ಮರ್ತೋಗ್ಬಿಟ್ಟೆ. ತಂದಿದ್ದೆ ನನ್ನ ಗಾಡಿಗನ ಹಾಕ್ಕೊಬೋದಾಗಿತ್ತು, ವಯರನ್ನು ತಂದಿದ್ದೆ. ಫುಲ್ಲು ಮರ್ತೋಗಿ, ಗ್ಲೌಸ್ ಮರ್ತೆ, ಚಾರ್ಜರ್ ವಯರ್ ಮರ್ತೆ, ಇಯರ್ಪೋರ್ಡ್ ಮರ್ತೆ, ಜೊತೆಗೆ ಮಳೆ ಬೇರೆ, ಲೈಟ್ ಕವರ್ ಮಾಡಿದೆ. ಇವಾಗ ಒಂದು ಕೆಲಸ ಮಾಡ್ತೀನಿ, ತುಂಬ ಮಳೆ ಬರ್ತೈತೆ ಇದಕ್ಕೋಸ್ಕರ ಮತ್ತೆ ಇವಾಗ ತಾನೇ ಒಂದು ಸ್ವಲ್ಪ ನಿಂತಿತ್ತು. ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡ್ತೀನಿ ಡೈರೆಕ್ಟಾಗಿ. ಫೋನ್ ಆಫ್ ಮಾಡಿ ಮಳೆ ನಿಂತು ಮತ್ತೆ ಹಾಕ್ಕೊತೀನಿ. ಏನು ಚೆನ್ನಾಗೈತೆ ಗುಡು ರೈಡ್ ಇದು. ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫುಲ್ಲು ಚಳಿ, ಫುಲ್ಲು ಮಳೆ. ಇಲ್ಲಿ ನೋಡಿದ್ರೆ ಬೆಟ್ಟ ಮೋಡ ಮಧ್ಯೆ ಏನು ಸಖತ್ತಾಗೈತೆ ಗೊತ್ತಾ. ಕೈಯೆಲ್ಲ ಅಲ್ಲಾಡ್ತೈತೆ. ಸಿ ಮೈ ಹ್ಯಾಂಡ್. ಸೊ ಇನ್ನು ಮುಂದೆ ನೋಡೋಣ ಪೆನಕೊಂಡ ಹೇಗಿರುತ್ತೆ ಅಂತ. ಇವಾಗೇನು ಮಳೆ ಬರ್ತಲ್ಲ, ಅದು ಒಳಗಿಡ್ತೀನಿ, ಚಾರ್ಜಿಂಗ್ ಬೇರೆ ಇಲ್ಲ. ಶೂ ಎಲ್ಲ ನೆಂದೋಗೈತೆ, ಫುಲ್ಲು ನೀರು ಒಳಗಡೆ ಅಲ್ಲ. ಈಗ ಬಂದರೆ ಸಾಕು, ಫುಲ್ಲು ನೀರು ತ್ಯಾವ. ಸೊ ಒಂದು ಪೆನಕೊಂಡ ಹೋದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ
ಇನ್ನೇ ನಾವು ಫೋಟೋ ತೆಗೆ ಬಂದ್ವಿ. ಫುಲ್ ಕನ್ಫ್ಯೂಷನ್ ಇತ್ತು ರೋಡು, ಬಟ್ ಒಟ್ಟಿನಲ್ಲಿ ಬಂದಿದ್ವಿ. ಹೇಳಿ ಅಲ್ಲಿ ಮೋಡ ತುಂಬ್ಕೊಂಡೈತಲ್ಲ, ಅಲ್ಲೇ ಮೇಲೆ ಹೋಗ್ಬೇಕಾಗಿರೋದು ನಾವು. ಇವಾಗೆ ಒಂದು ಸ್ವಲ್ಪ ರೈಡರ್ಸ್ ನೋಡಿದ್ರಲ್ಲ, ಹಾಯ್ ಅಂದರು. ಅದೇ ರೈಡರ್ಸ್ ಅಂತಾರೆ, ಹಾಯ್ ಹೇಳಿದ್ರೆ ಹಾಯ್ ಹೇಳಿ ಹಂಗಿರಬೇಕು. ಸೊ ಇನ್ನೂ ನಾನು ಮಾತಾಡೋಲ್ಲ, ಮ್ಯೂಸಿಕ್ ಹಾಕ್ತೀನಿ, ಜಸ್ಟ್ ರೋಡ್ ಎಂಜಾಯ್ ಮಾಡಿ ಘಾಟ್ ರೋಡ್ಸ್. ನಾನು ಅಲ್ಲಿ ಮೇಲೆ ಹೋಗಿ ನಾನು ಮಾತಾಡ್ತೀನಿ. One photo, please. ಕೊನೆಗೂ ರೀಚ್ ಆದೆ. ಸಕ್ಕತ್ತಾಗೈತೆ ಗುರು ಈ ಜಾಗ ಮಾತ್ರ. ಆ ಬ್ರೋನೊಬ್ರನ್ನ ಕೇಳಿದೆ ಫೋಟೋ ಹಿಡೀರಿ ಅಂತ, ಹಿಡಿದ್ರು. ಅವ್ರೇನಂದಿಲ್ಲ. ಆಮೇಲೆ ಪಾಪ ಕೇಳಿದ ತಕ್ಷಣ ಬಂದ್ಬಿಟ್ರು ಅವರು. ಕಾಲು ಸುಟ್ಕೊಂಬಿಟ್ಟೆ, ಎಲ್ಲ ತಿರುಗಿಟ್ಬಿಟ್ರು. ಉರಿತೈತೆ, ಫುಲ್ ಚಳಿ ಚಳಿ. ಹೆಂಗೆ ಚಳಿ ಐತೈತೆ ಅಂದರೆ ನಡುಕ್ತಾ ಇದ್ದೀನಿ, ಬಾಡಿ ಎಲ್ಲ ಹಂಗೈತೆ ಚಳಿ. ಲೆಟ್ಸ್ ಗೋ. ನಾನು ಇವಾಗ ಬಂದಲ್ಲ ಮೇಲೆ, ಅದು ತೋರಿಸ್ತೀನಿ ನಿಮ್ಗೆ ಇವಾಗ. ಇಲ್ಲಿ ಕಾಣಿಸಿದಲ್ಲ, ಇದೇ ನಾನು ಬಂದಿದ್ದು ರೋಡು.
ಈ ರೋಡಲ್ಲೇ ಮೋಡ ತುಂಬ್ಕೊಂಡೈತೆ, ನಮ್ಮ ಕೆಳಗಿರೋದು ಏನೂ ಕಾಣಿಸ್ತಾ ಇಲ್ಲ. ರೈಡ್ ಮುಗಿಸ್ಕೊಂಬಂದಾಗಿದೆ. ಅದು ಬೆಂಗಳೂರು ಬರೋವರೆಗೂ ಫುಲ್ಲು ಮಳೆ ಫುಲ್ಲು ನೆಂದೋದಾಗ ಬೆಂಗಳೂರು ಬಂದಮೇಲೆ ಫುಲ್ ಬಿಸಿಲಿತ್ತು. ಆರಾಮಾಗಿ ಒಣಗೋಯ್ತು ಬಟ್ಟೆ ಎಲ್ಲ. ಬಟ್ ಎಸ್, ರೈಡ್ ಅಂತೂ ಕಂಪ್ಲೀಟ್ ಆಯಿತು. ಈಗ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಡ್ಯೂ ಟು ರೈನ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ.